ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ, ಶಿರಸಿ. ತಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತ, ಸುಸ್ವಾಗತ ಅನ್ನುವಂಥ ಮಾತನ್ನು ಹೇಳ್ತಾ, ಆತ್ಮೀಯರೇ, ಇವತ್ತು ಅನೇಕರ ಒಂದು ಸಮಸ್ಯೆ ಅಂದರೆ ಬಾಡಿ ಸ್ಮೆಲ್. ಅವ್ರು ಹೇಳ್ತಾರೆ, ಅಯ್ಯೋ ನನ್ನ ಬಾಡಿ ತುಂಬ ಸ್ಮೆಲ್ ಬರುತ್ತೆ, ಓಡರ್ ಚೆನ್ನಾಗಿಲ್ಲ, ಹೊರಗಡೆ ಹೋಗಲಿಕ್ಕೆ ಒಂಥರ ನಾಚಿಕೆ ಆಗುತ್ತೆ, ಎಷ್ಟೇ ಒಂದು ಸ್ಪ್ರೇ ಹೊಡ್ಕೊಂಡು ಹೋದರೂ ಕೂಡ ನನ್ನ ಅಂಡರ್ ಆರ್ಮಿಂದ, ಈ ಒಂದು ಕಂಕಲ್ನ ಭಾಗದಿಂದ ಭಾಳ ಸ್ಮೆಲ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಈ ಒಂದು ದುರ್ವಾಸನೆಗೆ, ದೇಹದ ದುರ್ವಾಸನೆಗೆ ಮುಖ್ಯವಾದಂಥ ಒಂದು ಕಾರಣ ದೇಹದ ಒಳಗಡೆನೇ ಇದೆ ಆತ್ಮೀಯರೇ. ಇದಕ್ಕೆ ಕಾರಣ ಬ್ಯಾಡ್ ಬ್ಯಾಕ್ಟೀರಿಯಾಸ್. ಸೊ ಈ ಬ್ಯಾಡ್ ಬ್ಯಾಕ್ಟೀರಿಯಾಗಳು ಕಡಿಮೆ ಆಗಲಿಕ್ಕೆ ನಾವೇನು ಮಾಡಬೇಕು ಅಂದರೆ ದೇಹ ಶುದ್ಧಿಯನ್ನು ಮಾಡಬೇಕು, ಜಾಸ್ತಿ ನೀರನ್ನು ಕುಡಿಬೇಕು, ಕರುಳಿನಲ್ಲಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ಹೆಚ್ಚು ಮಾಡಲಿಕ್ಕೆ ಫರ್ಮೆಂಟೆಡ್ ಆಹಾರವನ್ನು ತೆಗೆದುಕೊಳ್ಬೇಕು, ಪ್ರೀ ಪ್ರೋಬಯೋಟಿಕ್ಸನ್ನು ತೆಗೆದುಕೊಳ್ಬೇಕು. ಇನ್ಯುಲಿನ್ ಅಂತ ಹೇಳಿ ನಮ್ಮ ಹತ್ರ ಒಂದು ಪುಡಿ ಇದೆ, ಅದು ನೀರಿನಲ್ಲಿ ಕರಗುವಂಥ ನಾರಿನ ಅಂಶ. ಹೀಗೆ ತುಂಬ ಬಾಡಿ ಸ್ಮೆಲ್ ಇದ್ದವರು ಬೆಳಗ್ಗೆ ಹಾಗೂ ಸಾಯಂಕಾಲ ಆಹಾರಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ 1 ಗ್ಲಾಸ್ ನೀರಿಗೆ 2 ಚಮಚ ಇನ್ಯುಲಿನ್ ಪುಡಿಯನ್ನು ಹಾಕ್ಕೊಂಡು ಕುಡಿಯೋದ್ರಿಂದ 1 ತಿಂಗಳು ಮಾಡಿ ನೋಡಿ, ಖಂಡಿತವಾಗಿ ಇವತ್ತು ಬಾಡಿ ಓಡರ್ ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ. ಹಾಗೆಯೇ ಕೆಲವು ಮನೆಮದ್ದುಗಳನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ, ಬಹಳ ಸುಲಭ ಹಾಗೂ ಪರಿಣಾಮಕಾರಿ. ಬೇಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾ ಎಲ್ಲರ ಮನೇಲಿ ಇರುತ್ತೆ, ಇಲ್ಲ ನೀವು ತಂದ್ಕೋಬೋದು. ಸೊ ಈ ಒಂದು ಅಡುಗೆ ಸೋಡಾ ಹಾಗೂ ನೀರನ್ನು ಮಿಕ್ಸ್ ಮಾಡಿಕೊಂಡು ಒಂದು ಆರ್ಮ್ ಪೆಟ್ಟಲ್ಲಿ ಅಥವಾ ಈ ಒಂದು ಕಂಕ್ಲಿಗೆ ಅಥವಾ ಅಂಡರ್ ಆರ್ಮಿಗೆ ಹಚ್ಕೊಳ್ಳೋದು. ಸೊ ಹಚ್ಚಿ ಮಸಾಜ್ ಥರ ಮಾಡಿ ಒಂದು 10 ಅಥವಾ 20 ನಿಮಿಷದ ನಂತರ ವಾಶ್ ಮಾಡ್ಕೊಳ್ಳೋದು. ಕೆಲವರಿಗೆ ಇರಿಟೇಷನ್ ಅಂತ ಆದರೆ 5 ನಿಮಿಷಕ್ಕೆ ವಾಶ್ ಮಾಡ್ಕೊಳ್ಳಿ. ನಿಮಗೆ ಏನು ಇರಿಟೇಷನ್ ಆಗಿಲ್ಲ ಅಂದರೆ ಒಂದು ಅರ್ಧ ಗಂಟೆ ನಂತರ ವಾಶ್ ಮಾಡ್ಕೊಳ್ಬೋದು. ಹಾಗೆಯೇ ಇನ್ನೊಂದು ಉಪಾಯ ಅಂದರೆ ಲೆಮನ್. ಹೌದು, ನಿಂಬೆಹಣ್ಣನ್ನು ರಸವನ್ನು ನಾವು ಆ ಒಂದು ಅಂಡರ್ ಆರ್ಮಿಗೆ ಹಚ್ಚಿ ವಾಶ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಕೆಟ್ಟ ಬ್ಯಾಕ್ಟೀರಿಯಾ ಸತ್ತೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ಲೆಮನ್ನಲ್ಲಿ ಅಷ್ಟೊಂದು ಶಕ್ತಿ ಇದೆ. ಜೊತೆಗೆ ಆ ಒಂದು ಮುಂದೆ ಇದನ್ನು 1 ತಿಂಗಳಾರು ಮಾಡಬೇಕು, ಆಗ ನಿಮಗೆ ಆ ಬಾಡಿ ಓಡರ್ ಸ್ಮೆಲ್ ಬರೋದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆಯೇ ನಿಮಗೆ ಮನೆಯಲ್ಲೇ ಮಾಡುವಂಥ ಒಂದು ಸ್ಪ್ರೇಯನ್ನು, ಒಂದು ಸೆಂಟನ್ನು ಹೇಳ್ಕೊಡ್ತೇನೆ, ಭಾಳ ಸುಲಭ ಇದು. ಟೀ ಟ್ರೀ ಆಯಿಲ್ ಅಂತ ಸಿಗುತ್ತೆ, ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ, ಇಲ್ಲ ಆನ್ಲೈನಲ್ಲಿ ನಿಮಗೆ ಸಿಗುತ್ತೆ. ಟೀ ಟ್ರೀ ಆಯಿಲನ್ನು ತರಿಸ್ಕೊಳ್ಳೋದು. ಓಕೆ, ರೋಸ್ ವಾಟ್ರ್ ಎಲ್ಲ ಕಡೆ ಸಿಗುತ್ತೆ, ಅಂಗಡಿಯಲ್ಲಿ, ಫ್ಯಾನ್ಸಿ ಸ್ಟೋರ್ಗಳಲ್ಲಿ, ಬ್ಯೂಟಿ ಪಾರ್ಲರೆಲ್ಲ ಸಿಗುತ್ತೆ ರೋಸ್ ವಾಟರ್. ಹಾಗೆ ಸ್ಪ್ರೇ ಮಾಡ್ಕೊಳ್ಳುವಂಥ ರೆಡಿ ಖಾಲಿ ಬಾಟ್ಲು ಕೂಡ ಸಿಗುತ್ತೆ. ಸೊ ಬಾಟ್ಲಲ್ಲಿ ನಾವು ಈ ಒಂದು ರೋಸ್ ವಾಟ್ರನ್ನ ತುಂಬಿಸ್ಕೊಳ್ಳೋದು. ಹಾಗೆಯೇ ಅದಕ್ಕೆ 5 ರಿಂದ 6 ಡ್ರಾಪ್ ಟೀ ಟ್ರೀ ಆಯಿಲನ್ನು ಹಾಕಿ ಮಿಶ್ರಣ ಮಾಡ್ಕೊಳ್ಳೋದು, ಅದನ್ನೇ ಸ್ಪ್ರೇ ಮಾಡ್ಕೊಳ್ಳೋದು ಸೆಂಟ್ ಬರಲಿ. ಆದ್ಮೇಲೆ ಈ ಬೇರೆ ಬೇರೆ ಥರದ್ದು ಡಿಯೋಡ್ರೆಂಟು, ಪರ್ಫ್ಯೂಮ್ಗಳು, ಇದು ಏನು ಮಾಡುತ್ತೆ ಅಂದರೆ ಅದರಲ್ಲಿರುವಂತಹ ಆ ಒಂದು ಸ್ಟ್ರಾಂಗ್ ಆಲ್ಕೋಹಾಲು ಒಳ್ಳೆ ಬ್ಯಾಕ್ಟೀರಿಯಾವನ್ನು ಇವತ್ತು ಕಡಿಮೆ ಮಾಡುತ್ತೆ. ನೀವು ಕೇಳಿದ್ದೀರ, ಸ್ಯಾನಿಟೈಸೇಷನ್ ತುಂಬ ಜಾಸ್ತಿ ಮಾಡಿದ್ರೆ ಒಳ್ಳೆಯದಲ್ಲ, ನೀವು ಹೊರಗಡೆ ಹೋಗಿ ಬಂದ್ರಷ್ಟೇ ಮಾಡ್ಕೊಳ್ಳಿ, ಸುಮ್ಮನೆ ಸ್ಯಾನಿಟೈಸರ್ ಹಾಕ್ತಾ ಇರೋದ್ರಿಂದಾಗಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಸತ್ತೋಗ್ತಾ ಇದೆ ಅಂಥೇಳಿ. ಸೊ ಹಾಗಾಗಿ ಅದು ಕೂಡ ಅದರಲ್ಲಿ ಆಲ್ಕೋಹಾಲ್ ಅಂಶ ಇರುತ್ತೆ, ಅದು ಒಳ್ಳೆ ಬ್ಯಾಕ್ಟೀರಿಯಾವನ್ನು ಕಡಿಮೆ ಮಾಡಿ ನಮಗೆ ಆಟೋ ಇಮ್ಯೂನ್ ಕಾಯಿಲೆ ಬರುವಂಥ ಒಂದು ಚಾನ್ಸಸನ್ನು ತಂದೊಡ್ಡುತ್ತೆ. ಸೊ ಹಾಗಾಗಿ ಅಷ್ಟು ಪರ್ಫ್ಯೂಮ್ ಯೂಸ್ ಮಾಡೋದು ಖಂಡಿತ ಒಳ್ಳೆಯದಲ್ಲ. ಅದ್ರ ಬದಲಿಗೆ ನ್ಯಾಚುರಲ್ ಪರ್ಫ್ಯೂಮ್, ಏನು ರೋಸ್ ವಾಟರ್ ಹಾಗೂ ಟೀ ಟ್ರೀ ಆಯಿಲ್, ಆ ಒಂದು ಪರ್ಫ್ಯೂಮನ್ನು ನೀವು ಉಪಯೋಗಿಸೋದ್ರಿಂದಾಗಿ ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ಕಂಟಿನ್ಯೂಯಸ್ ಆಗಿ ಮುಂದಿನ ದಿನಗಳಲ್ಲಿ ಈ ಒಂದು ಅಂಡರ್ ಆರ್ ಸ್ಮೆಲ್ ಬರೋದು ಅಥವಾ ಈ ಒಂದು ಬಾಡಿ ಓಡರ್ ಬರೋದು ಕೂಡ ಕಡಿಮೆ ಆಗುತ್ತೆ. ಹಾಗೆಯೇ ದಿನಕ್ಕೆ 2 ಸಲ ಸ್ನಾನ ಬಹಳ ಒಳ್ಳೆಯ ಹವ್ಯಾಸ. ಸೊ ಸ್ನಾನವನ್ನು ಮಾಡಿ, ಅನೇಕ ರೀತಿಯ ಇವತ್ತು ಆಯುರ್ವೇದದ ಸೋಪ್ಗಳು ಬರ್ತಾ ಇದೆ, ಅವುಗಳನ್ನು ಸಾಧ್ಯವಾದಷ್ಟು ಉಪಯೋಗಿಸಿ, ಅಥವಾ ಸೀಗೆಕಾಯಿ ಪುಡಿಯನ್ನು ಉಪಯೋಗಿಸಿ. ಯಾಕಂದರೆ ಸೋಪು ಕೂಡ ಬಹಳ ಮುಖ್ಯ. ಈಗ ನಾವು ಕೆಮಿಕಲ್ ಇರುವಂತಹ ಸೋಪನ್ನು ಬಳಸಿದ್ರೆ ಸೋಪಲ್ಲಿರುವಂಥ ರಾಸಾಯನಿಕಗಳು ಕೂಡ ಚರ್ಮದ ಮೂಲಕ ದೇಹದ ಒಳಗಡೆ ಹೋಗ್ಬೋದು, ನಮ್ಮ ಆರೋಗ್ಯವನ್ನು ಹಾಳು ಮಾಡ್ಬೋದು. ಸೊ ಹಾಗಾಗಿ ಆಯುರ್ವೇದಿಕ್ ಸೋಪನ್ನು ಉಪಯೋಗಿಸೋದು ಒಳ್ಳೆಯದು. ಸೊ ಹಾಗಾಗಿ ಆ ಬಗ್ಗೆ ನಾವು ಯೋಚನೆಯನ್ನು ಮಾಡಬೇಕು ಅಂತ ಹೇಳ್ತಾ, ಈ ಒಂದು ಅಂಡರ್ ಆರ್ಮ್ ಸ್ಮೆಲ್ಲನ್ನು ಕಡಿಮೆ ಮಾಡಲಿಕ್ಕೆ ಇನ್ನೊಂದು ಉಪಾಯ ಇದೆ, ಅಲೋವೆರಾ. ಹೌದು, ಅಲೋವೆರಾ ಇಲ್ಲೇ ಇದೆ, ಅಲೋವೆರಾ ಎಲ್ಲರ ಮನೆಯಲ್ಲೂ ಇರುತ್ತೆ. ಈ ಒಂದು ಅಲೋವೆರಾದ ಜೆಲ್ ಒಳಗಡೆ ಇರುತ್ತೆ, ಜೆಲ್ಲನ್ನು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದನೂ ಕೂಡ, ಆ ಒಂದು ಭಾಗದಲ್ಲಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ, ಮಾಡ್ಕೊಂಡು ಒಂದು 10 ನಿಮಿಷ ಬಿಟ್ಟು ವಾಶ್ ಮಾಡ್ಕೊಳ್ಳೋದ್ರಿಂದ ಈ ಒಂದು ಸ್ಮೆಲ್ ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ. ಇನ್ನು ಪೊಟ್ಯಾಟೊ, ಹೌದು, ಆಲೂಗಡ್ಡೆನ ಬೇಯಿಸಿ, ಆ ಒಂದು ಬೇಯಿಸಿದ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಪೇಸ್ಟ್ ಥರ ಮಾಡಿಕೊಂಡು ಆ ಒಂದು ಭಾಗದಲ್ಲಿ ಹಚ್ಕೊಳ್ಳೋದು, ಕಂಕ್ಲಲ್ಲಿ ಹಚ್ಕೊಂಡು 10 ರಿಂದ 20 ನಿಮಿಷ ಬಿಟ್ಟು ವಾಶ್ ಮಾಡೋದು. ಇದೆಲ್ಲ ಟೆಕ್ನಿಕನ್ನು ನೀವು ಸ್ನಾನಕ್ಕಿಂತ ಮುಂಚೆ ಹಚ್ಕೊಂಡು ನಂತರ ಮಾಡ್ಬೋದು. ಹೀಗೆ ಉಪಾಯಗಳನ್ನು ಮಾಡೋದ್ರಿಂದ ಖಂಡಿತವಾಗಿ ನಮ್ಮ ಈ ಒಂದು ಅಂಡರ್ ಆರ್ಮ್ ಸ್ಮೆಲ್ಲನ್ನು, ಈ ಒಂದು ಇರುಸು ಮುರುಸಾಗತ್ತೆ, ಅನೇಕರಿಗೆ ತುಂಬ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ, ಯಾವುದು ಹತ್ತಿರ ಹೋಗ್ಲಿಕ್ಕೂ ಒಂಥರ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಆ ಒಂದು ದಿಶೆಯಲ್ಲಿ ಈ ಎಲ್ಲ ಮನೆಮದ್ದುಗಳನ್ನು ಪ್ರಯತ್ನ ಮಾಡಿ, ಮುಖ್ಯವಾಗಿ ಕರುಳಿನ ಬ್ಯಾಕ್ಟೀರಿಯಾಗಳನ್ನು
ಒಳ್ಳೇದು ಮಾಡಲಿಕ್ಕೆ, ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಬೆಳೆಸ್ಕೊಳ್ಳಿಕ್ಕೆ ನಾವು ಕರ್ದ ಆಹಾರವನ್ನು, ಜಂಕ್ ಫುಡ್ಡನ್ನು ಕಡಿಮೆ ಮಾಡಿ ಹಣ್ಣುಗಳನ್ನು, ತರಕಾರಿಗಳನ್ನು ಜಾಸ್ತಿ ತೆಗೆದುಕೊಂಡಾಗ ನೀರಿನಲ್ಲಿ ಕರಗುವಂಥ ನಾರಿನ ಅಂಶ ನಮಗೆ ಸಹಾಯ ಮಾಡುತ್ತೆ. ಆತ್ಮೀಯರೇ, ಕೆಲವರಿಗೆ ತುಂಬ ಸ್ಮೆಲ್ ಇರುತ್ತೆ, ಓಡರ್ ಚೆನ್ನಾಗಿರಲ್ಲ, ಅದ್ರ ಬಗ್ಗೆ ಬೇಸರ ಮಾಡ್ಕೊಳ್ತಾರೆ. ಕೆಲವರಿಗೆ ಅಲ್ಲಿ ಕಪ್ಪಾಗಿರುತ್ತೆ, ತುಂಬ ಡಾರ್ಕ್ ಆಗಿರುತ್ತೆ. ಈ ಕಪ್ಪಾಗಿದ್ದನ್ನು ಕಡಿಮೆ ಮಾಡಲಿಕ್ಕೆ ಹಾಗೂ ಸ್ಮೆಲ್ಲನ್ನು ಕಡಿಮೆ ಮಾಡಲಿಕ್ಕೆ ಇನ್ನೊಂದು ಸರಳವಾದ ಉಪಾಯ ಇದೆ, ಅದುವೇ ಟೊಮ್ಯಾಟೊ. ಸೊ ಈ ಒಂದು ಟೊಮ್ಯಾಟೊವನ್ನು ಸರಿಯಾಗಿ ಒಂದು ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಸರಿಯಾಗಿ ಮಸಾಜ್ ಮಾಡೋದ್ರಿಂದ ಆ ಭಾಗದಲ್ಲಿ ಆ ಒಂದು ಕಪ್ಪಾದಂತಹ ಒಂದು ಚರ್ಮ ಕೂಡ ನಾರ್ಮಲ್ ಆಗಲಿಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ಆ ಬ್ಯಾಡ್ ಸ್ಮೆಲ್ ಕೂಡ ಹೋಗುತ್ತೆ. ಹಾಗೆ ಮಾಡಿ ಒಂದು 10-15 ನಿಮಿಷ ಬಿಟ್ಟು ನೀವು ಸ್ನಾನಕ್ಕೆ ಹೋಗಬೇಕು. ಸೊ ಈ ಒಂದು ಉಪಾಯವನ್ನು ಮಾಡಿ, ಜೊತೆಗೆ ಸ್ನಾನ ಆಗಿ ನೀವು ಎಲ್ಲಾದರೂ ಹೊರಗಡೆ ಹೋಗುವಾಗ ಅಥವಾ ನೇರವಾಗಿ, ಇದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಯಾವುದು ಈ ಒಂದು ರೋಸ್ ವಾಟರ್ ಹಾಗೂ ಟೀ ಟ್ರೀ ಆಯಿಲ್ ಕಾಂಬಿನೇಷನ್, ಇದನ್ನು ನೇರವಾಗಿ ನೀವು ಅಲ್ಲಿ ಒಂದು ಕಂಕುಲಿನ ಭಾಗಕ್ಕೆ ಹಚ್ಕೊಂಡ್ರೂ ಯಾವುದೂ ತೊಂದರೆ ಇಲ್ಲ, ಸ್ಮೆಲ್ ಕೂಡ ಕಡಿಮೆ ಆಗುತ್ತೆ. ಈ ಎಲ್ಲ ಉಪಾಯಗಳನ್ನು ಮಾಡಿ ಈ ಒಂದು ಅಂಡರ್ ಆರ್ಮ್, ಈ ಒಂದು ಬ್ಯಾಡ್ ಓಡರ್ನ ಕಡಿಮೆ ಮಾಡಿಕೊಳ್ಳುವಂತಹ ಉಪಾಯಗಳನ್ನು ಪಾಲಿಸಿ ಅನ್ನುವಂಥ ಮಾತನ್ನು ಹೇಳ್ತಾ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ, ಶಿರಸಿ, ಪ್ರತಿನಿತ್ಯ ಕನ್ಸಲ್ಟೇಷನ್ಗೆ ಲಭ್ಯ ಇದ್ದೇನೆ. ಆನ್ಲೈನ್ ಕನ್ಸಲ್ಟೇಷನ್ಗೆ ಬೆಳಗಿಂದ ಸಾಯಂಕಾಲದವರೆಗೂ ಲಭ್ಯ ಇದ್ದೇನೆ. ತಮಗೆ ನನ್ನ ಹತ್ರ ಮಾತಾಡಬೇಕು ಅಂತಿದ್ದರೆ 7406853563 ಈ ಒಂದು ನಂಬರಿಗೆ ಒಂದು ಮಿಸ್ ಕಾಲನ್ನು ಕೊಡಿ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ಒಳಗಡೆ ನಾವೇ ನಿಮಗೆ ತಿರುಗಿ ಕಾಲ್ ಮಾಡ್ತೇವೆ. ಕಾಲ್ ಮಾಡಿ ಅಪಾಯಿಂಟ್ಮೆಂಟನ್ನು ಕೊಡ್ತೇವೆ. ಆ ಟೈಮಲ್ಲಿ ನಾನೇ ನಿಮಗೆ ಖುದ್ದಾಗಿ ಫೋನ್ ಮಾಡ್ತೇನೆ, ನಿಮ್ಮ ತೊಂದರೆಯನ್ನು ಆಲಿಸ್ತೇನೆ. ಜೊತೆಗೆ ಮನೆಯಲ್ಲೇ ಮಾಡುವಂಥ ಆಹಾರ ಪದ್ಧತಿ, ಮನೆಮದ್ದು ಹಾಗೂ ಔಷಧಿಗಳನ್ನ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದಲ್ಲಿ ತಾವು ದಯಮಾಡಿ ಬೇರೆಯವರಿಗೆ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಬೆಲ್ ಬಟನ್ ಒತ್ತಿ, ಅಷ್ಟೇ ಅಲ್ಲ ನೀವು ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರಿಪ್ಷನ್ನ ಮಾಡಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಧನ್ಯವಾದ.